ಈ ರೀತಿಯಾಗಿ ರಾಸಲೀಲೆ ಎಲ್ಲ ಕಡೆಗೂ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತನಾಡ್ತಾ ಹೋಗೋಣ. ಆ್ಯಂಡ್ ಇದರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಆತ್ಮಾನಂದ ಅವರು ನಮ್ಮ ಜೊತೆಗಿದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸರವಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಸರ್ ನಿಮ್ಮ ನೇರವಾದ ಪ್ರಶ್ನೆ ಶರವಣ ಅವರಿಗೆ ನಂದು. ಇದು ಒಂಥರ ಬಿಜೆಪಿಯವರಿಗೆ ಸಿಕ್ಕಿರುವಂತಹ ಅಸ್ತ್ರ, ಓಕೆನಾ? ಯಾವ ರೀತಿಯಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯ ತಲೆ ತೆಗೆಸುವಂತಹ ಕೆಲಸ ನಡೆದಿದೆ. ಒಂದು ಕಡೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಇನ್ನೊಂದು ಕಡೆ ಈ ರೀತಿಯಾಗಿ ಅಶಿಸ್ತಿನ ಪೊಲೀಸರು. ಹೇಗಾಗ್ತಿದೆ ಸರ್ ಇದು ಕಾಂಗ್ರೆಸ್ ಸರ್ಕಾರದಲ್ಲೇ? ಈಗ ಯಾವುದೋ ಒಂದು ವ್ಯಕ್ತಿ ಮಾಡೋ ವಿಷಯಕ್ಕೆ ನೀವು ಸರ್ಕಾರನ ಜೋಡಣೆ ಮಾಡ್ತೀರಾ ಅಂದರೆ ಅದು ಸರಿ ಅಂತ ಅನ್ನಿಸ್ತಲ್ಲ. ತಪ್ಪು ಮಾಡೋ ವ್ಯಕ್ತಿ ಆತನದೇನಿದೆ, ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಇದು ಕೊಟ್ಟಿದ್ದಾರೆ, ಏನು ಹೇಳಿಕೆ ಕೊಟ್ಟಿದ್ದಾರೆ. ಅವ್ನು ತಪ್ಪು ಮಾಡಿದ್ದ ಅಂತ ಇವಾಗ ತಾವು ವಿಡಿಯೋಗಳೆಲ್ಲ ತೋರಿಸಿದ್ದೀರಾ, ಬಟ್ ಆಗಂತ ವಿಡಿಯೋ ನೋಡಿದ ತಕ್ಷಣ ಕ್ರಮನ ಜರ್ಸೋಕ್ಕಾಗಲ್ಲ. ಅದಕ್ಕಂತ ಒಂದು ಕಮಿಟಿನ ರಚನೆ ಮಾಡ್ತಾರೆ, ಮಾಡಿ ಅದು ಏನು 1-2 ದಿವಸನೇ ಏನಿದೇನೇನು ವರ್ಷಗಟ್ಟಲೆ ತೊಳ್ಕೊಂಡು ಹೋಗೋಕ್ಕಾಗಲ್ಲ. 1-2 ದಿವಸದಲ್ಲಿ ಆತನ ಮೇಲೆ ಸಿಟ್ಟು. ಯಾಕಂದರೆ ನಾಳೆ ದಿವಸ ಆತ ಕೋರ್ಟ್ಗೆ ಹೋದ, ಇನ್ನೊಂದು ಹೋದ ಅಂದರೆ ಯಾವ ರೀತಿ ನೀವು ಕ್ರಮನ ತೊಗೊಂಡ್ರಿ ಅಂತ ಬರುತ್ತೆ ಅಲ್ಲಿ. ಏಕಾಏಕಿ ನಾನು ಅದನ್ನು ಮಾಡಿದೆ ಅಂದರೆ ಸರ್ ಒಂದು ಫಾರ್ಮ್ಯಾಟ್ ಇರುತ್ತೆ, ಆ ಫಾರ್ಮ್ಯಾಟಲ್ಲಿ ಯಾವ ರೀತಿ ಮಾಡಬೇಕು ಹಂಗೆಲ್ಲ ತೊಗೊಂಡು ಅದನ್ನು ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಖಂಡಿತವಾಗ್ಲೂ ಆತ ಮಾಡಿರ್ತಕ್ಕಂಥ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಆತನಿಗೆ ಕಠಿಣವಾದಂಥ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಅದರಲ್ಲಿ ಅದು ವಿಶೇಷವಾಗಿ ಮಹಿಳೆಯರ ವಿಷಯದಲ್ಲಿ ನಮ್ಮ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡೋ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಗಲ್ಲ ಅಂತಕ್ಕಂಥ ಮಾತನ್ನು ಮಾತ್ರ ಈ ಮೂಲಕ ನಾವು ಹೇಳ್ಕೊಡ್ತೀವಿ. ಸರ್ ನೀವು ಹೇಳಿ ಸರ್, ಏನು ವಿಚಾರ ವಿರೋಧ ಪಕ್ಷದವರಿಗೆ ಇದೆ ಅಲ್ವಾ ಅಸ್ತ್ರ ಆಗಿರೋದು? ಇವಾಗ ಮಾತಾಡಬೇಕಾಗಿರುವಂಥದ್ದು ವಿರೋಧ ಪಕ್ಷದವರು. ವಿರೋಧ ಪಕ್ಷ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ, ಈ ಒಂದು ವ್ಯಕ್ತಿ ರಾಮಚಂದ್ರ ಏನು ಈ DGP ಆಗಿದ್ದಾರೆ, ಇವರು ನಾಗರಿಕ ಹಕ್ಕು ನಿರ್ದೇಶನಾಲಯದ ಆಯುಕ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಈಗ ಸದ್ಯ ಇವರು ಹಿಂದಿನ ಒಂದು ಈ ರಾಸಲೀಲೆ ನಡೆದಿದ್ದಂಥ ಘಟನೆ, ಅದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಈ ರೀತಿ ನಡ್ಕೊಳ್ತಾನೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ, ನಮ್ಮ ಪೊಲೀಸ್ ಇಲಾಖೆಗೆ ಅಗೌರವ ತರುವಂಥ ಕೆಲಸ. ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಇದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಹೊಣೆ ಆಗುತ್ತೆ. ಸರ್ಕಾರವೂ ಕೂಡ ಇದರಿಂದ ಅಪಾಸಿಗೀಡಾಗುತ್ತೆ. ಪೊಲೀಸ್ ಅಧಿಕಾರಿ ಒಬ್ಬ ಅಧಿಕಾರಿ ಈ ರೀತಿಯ ನಡತೆ ಉಳ್ಳವನಾಗಿದ್ದರೆ ಇದಕ್ಕಾಗಲೇ ಮೊದಲೇ ಗೊತ್ತಿತ್ತು ಇವರಿಗೆ. ಇವರ ಮಗಳು ಒಂದು ಏನೋ ಚಿನ್ನ ಸಾಗಾಟ, ಅಕ್ರಮವಾದಂಥ ಚಿನ್ನ ಸಾಗಣೆ ಎಲ್ಲೂ ಕೂಡ ಈ ವ್ಯಕ್ತಿಯ ಹೆಸರು ಬಂದಿತ್ತು. ಆವಾಗ ಇವರು ನೇರವಾಗಿ ಹೇಳಿದರು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅವ್ರ ಸಂಸಾರನೇ ಬೇರೆ ಇದೆ, ಅವರು ನನ್ನಿಂದ ದೂರ ಆಗಿದ್ದಾರೆ ಅಂತ ಹೇಳುವಂಥದ್ದು. ಆದರೆ ಕಸ್ಟಮಲ್ಲಿ ಅವ್ರು ನೇರವಾಗಿ ಬಂದು ಫ್ಲೈಟ್ ಇಳಿದು VIP ಕೋಟಾದಲ್ಲಿ ಹೊರಗಡೆ ಬರ್ತಿದ್ದಂಥ ಇವ್ರ ಮಗಳಿಗೆ ಸಪೋರ್ಟ್ ಮಾಡಿದವ್ರು ಯಾರು ಅನ್ನುವಂಥದ್ದು ಇವತ್ತು ಪ್ರಶ್ನಾರ್ಥಕವಾಗಿಯೇ ಇತ್ತು. ಇವರ ಹಿಂದೆ ಯಾರಿದ್ರು, ಇವರ ಹಿಂದೆ ಗೃಹ ಮಂತ್ರಿಗಳ ಒಂದು ಬೆಂಬಲ ಇತ್ತಾ? ಈ ಅಧಿಕಾರಿ ಈಗ ಹೇಳ್ತಾ ಇದ್ದೀರಿ ಅವರ ಪರಮಾಪ್ತರು ಅನ್ನುವಂಥ ಉಲ್ಲೇಖವನ್ನು ನೀವು ಮಾಡ್ತಾ ಇದ್ದೀರಿ. ಪರಮಾಪ್ತರ ಆಗಿದ್ದಿದ್ರೆ ಈ ಒಂದು ಘಟನೆಗೆ ಇವರನ್ನ ಸಸ್ಪೆಂಡೇ ಆಗಬೇಕು. ಅವ್ರನ್ನ ಡೆಪ್ಯುಟೇಟ್ ಮಾಡೋದಾಗ್ಲಿ, ಇನ್ನೊಂದು ಇಲಾಖೆಗೆ ಡಿಸ್ಮಿಸ್ ಮಾಡೋದಾಗ್ಲಿ ಮಾಡದೇನೆ ಸಸ್ಪೆಂಡೇ ಮಾಡಬೇಕು. ಕೂಡಲೇ ಅವರನ್ನ ಈ ಒಂದು ಇಲಾಖೆಯಿಂದ ವಜಾಗೊಳಿಸಬೇಕು. ಮತ್ತು ಈ ಒಂದು ಕೃತ್ಯ ನಡೆದಿದೆಯಲ್ಲ, ಇದು ಎಲ್ಲರೂ ಕೂಡ ನಾಗರಿಕ ಸಮಾಜ, ಇವತ್ತು ಕರ್ನಾಟಕಕ್ಕೆ ಒಂದು ಚಾರಿತ್ರ್ಯ ಇರುವಂಥ, ಇಡೀ ದೇಶದ ಚಾರಿತ್ರ್ಯ ಇರುವಂಥ ಹೆಣ್ಣಿಗೆ ಒಂದು ಗೌರವ ಕೊಡುವಂಥ ಸಮಾಜ ನಮ್ಮದು. ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗೆ ನೀವು ದಯಮಾಡಿ ನನ್ನಲ್ಲಿ ಒಂದು ಮನವಿ, ಇದು ಪಕ್ಷಾತೀತವಾಗಿ ಹೇಳೋದೇನೆಂದರೆ, ಆ ಒಂದು ಮುಖಕ್ಕೆ ನೀವು ಆ ಮುಖ ಕಂಡಂಗೆ ಮಾಡಿದ್ದೀರಿ, ಆದರೆ ಇಡೀ ವಿಡಿಯೋನೇ ಬ್ಲರ್ ಮಾಡಬೇಕು. ಯಾಕೆ ಅಂದರೆ ಒಂದು ಆ ಹೆಣ್ಣಿಗೆ ಇದು ಮಕ್ಕಳು ನೋಡುವಂಥ ಒಂದು ಪರಿಸ್ಥಿತಿ ಇಲ್ಲ. ಅದು ವಿಡಿಯೋ ಬಹಳ ನಿಮ್ಮ ಜೊತೆ, ನೀವು ಒಬ್ಳು ಹೆಣ್ಮಗಳು ನಿಮ್ಮ ಜೊತೆ ಕುತ್ಕೊಂಡು ನೋಡೋಕ್ಕೆ ನಮ್ಗೆ ಅಸಹ್ಯ ಆಗ್ತಾ ಇದೆ. ಈ TV ಚಾನಲ್ ಕುತ್ಕೊಂಡು ಮಾತಾಡೋಕ್ಕೆ ಅಸಹ್ಯ ಆಗ್ತಾ ಇದೆ. ದಯಮಾಡಿ ಯಾವುದೇ ಮಾಧ್ಯಮ ಆಗೋದು, ನಿಮ್ದು ಅಂತಲ್ಲ, ಎಲ್ಲ ಮಾಧ್ಯಮದಲ್ಲೂ ಇದು ಕೂಡಲೇ ಬ್ಲರ್ ಆಗಬೇಕು. ಹಾಗಾಗಿ ಮತ್ತೆ ಇದನ್ನ ನಾವು ತೋರಿಸುವಂಥದ್ದಲ್ಲ ಈ ಸಮಾಜ. ನೋಡ್ರಿ, ಸರ್ಕಾರ ಬೇರೆ ಯಾರು ಇದ್ರು ಬಟ್ ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಆಗ್ಲಿ. ಈ ಸರ್ಕಾರ ನೋಡಿ ಇವತ್ತು ನೋಡಿ, ಬಳ್ಳಾರಿಲಿ ಯಾವುದೋ ಒಂದು ಫ್ಲೆಕ್ಸ್ ವಿಚಾರಕ್ಕೆ ಗುಂಡಾರ್ತವೆ. ಇವತ್ತು ಒಬ್ಬನ ಸಾವಾಗಿದೆ. ಈ ಸರ್ಕಾರ ಇನ್ನ ವ್ಯಕ್ತಿ ಒಬ್ಬ ಶಾಸಕನ ಬಂಧಿಸುವಂತ ಇವ್ರಿಗೆ ದಮ್ಮಿಲ್ಲ. ಮತ್ತೆ ಇದೇ ಒಂದು ಅವರ ಮಂತ್ರಿಮಂಡಲದಲ್ಲಿ ಹಗರಣಗಳು, ಬೆಳಗ್ಗೆ
ಹಗರಣ ನನಗೆ ನೇರವಾಗಿ ಕಮಿಷನ್ ಕೇಳಿದ್ರು, ಲಂಚ ಕೇಳಿದ್ರು ಅನ್ನುವಂಥದ್ದು ಇರಿ ನಿರಂತರವಾಗಿ ಸರ್, ಸಾಗ್ತಾ ಇದೆ. ಅದ್ರ ಬಗ್ಗೆನೇ ಕೇಳೋದು. ಅದಾದ್ಮೇಲೆ ಅದ್ರ ಬಗ್ಗೆ ಮಧ್ಯಾಹ್ನದಿಂದ ಈ ಒಂದು ಘಟನೆ ಅದ್ರ ಬಂದಿದೆ. ಬಗ್ಗೆನೇ ಆದ್ರೆ ಕೇಳೋದಾ ಸರ್? ಹೋಮ್ ಮಿನಿಸ್ಟರ್ ಪರಮಾಪ್ತರು ಅನ್ನುವಂತ ಹೇಳುವಂತವ್ರು, ಇವರ ನಡತೆ ಚಾರಿತ್ರ್ಯ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಒಂದ್ ನಿಮಿಷ ಸರ್. ಆದ್ರಿಂದ ಈ ಒಂದು ಘಟನೆಗೆ ತಕ್ಕ ಶಿಕ್ಷೆ ಅಧಿಕಾರಿಗೆ ಆಗ್ಲೇಬೇಕು. ಸರ್ ಅವರೊಂದು ಕ್ವಶನ್ ಕೇಳಿದ್ರು ಸರ್, ಆರ್ ಬಿ ತಿಮ್ಮಾಪುರ ಅವರ ಹೆಸರು ಅಬಕಾರಿ ಇಲಾಖೆಯ ವಿಚಾರವಾಗಿ ಕೇಳಿ ಬರ್ತಾ ಇದೆ, ಅದರಲ್ಲೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ಇವಾಗ ಬಂದಿರುವಂತಹ ವಿಡಿಯೋ, ವೈರಲ್ ಆಗಿರುವಂತಹ ವಿಡಿಯೋ, ಇದು ಕಳೆದ 1 ತಿಂಗಳ ಹಿಂದೆಯೇ ಡೆಲ್ಲಿ ಬಾಗಿಲನ್ನ ತಟ್ಟಿ ಬಂದಿರುವಂತಹ ವಿಡಿಯೋ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಮಾತ್ರ ಫೈಟ್ಗಳು ನಡೀತಾ ಇದೆ, ಇಂಥದ್ದಕ್ಕೆಲ್ಲ ಯೋಚನೆ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಸಾರ್ವಜನಿಕರದ್ದು. ನೋಡಿ ಮೇಡಮ್, ಎಲ್ಲ ವಿಚಾರದಲ್ಲೂ ನಾವು ರಾಜಕಾರಣನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಈ ಹಿಂದೆನೇ ಅವ್ರ ಮಗಳು ಆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಷಯದಲ್ಲಿ ಸಿಕ್ಕಾಕೊಂಡಾಗ ಅದು ಹಂಗೆ ಬಿಟ್ಬಿಟ್ರು ಅಂತಂದು. ಹಂಗೆ ಬಿಟ್ಟಿದ್ರೆ ತಾವು ವಿರೋಧ ಪಕ್ಷದವ್ರು ತಾನೆ ಸ್ವಾಮಿ, ತಾವು ಇದ್ದೀರಾ ತಾನೆ, ಕೋರ್ಟ್ ಮೆಟ್ಲು ಹೇಳ್ಬೋದಾಯ್ತಲ್ಲ, ಸರ್ಕಾರ ಇದನ್ನು ಸರಿ ಮಾಡಿಲ್ಲ, ಇನ್ನು ಈತನ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು ಅಂತ. ನಿಮ್ಮಲ್ಲೂ ವಕೀಲಗಳ ತಂಡ ಇದೆಯಲ್ಲ, ನಿಮ್ಮಲ್ಲೇ BJPಯಲ್ಲೇ ಅದಕ್ಕೊಂದು ವಿಂಗ್ ಅಂತ ಇಟ್ಕೊಂಡಿದ್ದೀರಲ್ಲ, ಯಾಕೆ ಸ್ವಾಮಿ ಸುಮ್ಮನೆ ಇದ್ರು ಅವರು? ಅಂದರೆ ನೀವು ಒಪ್ಕೊಂಡಿರ್ತಾನೆ, ತೊಗೊಂಡಿರ್ತಂಥ ಕ್ರಮ ಸರಿ ಇದೆ ಅಂತ ಹೇಳ್ಬಿಟ್ಟು ತಾನೆ ಸುಮ್ಮನೆ ಇದ್ದೀರಾ ನೀವು? ಇಲ್ಲಾಂದರೆ ನೀವು ವಿರೋಧ ಮಾಡ್ಬೋದಾಯ್ತಲ್ಲ, ವಿರೋಧ ಮಾಡಿ ನೀವು ಹೋಗ್ಬಿಟ್ಟು ಹೇಳ್ಬೋದಾಯ್ತಲ್ಲ ಕೋರ್ಟಲ್ಲಿ, ನೋಡಿ ಸರಿ ಇಲ್ಲ, ಇದನ್ನ ವಿರುದ್ಧ ಸೂಕ್ತವಾದಂಥ ಕ್ರಮ ತೊಗೋಬೇಕು ಅಂತ ಹೇಳ್ಬೋದಾಯ್ತಲ್ಲ, ಹೇಳಲಿಲ್ಲ. ಅಲ್ಲಿಗೆ ಕ್ಲಿಯರಾಗಿ ಕಾಣ್ತದೆ ನೀವು ರಾಜಕಾರಣಕ್ಕೋಸ್ಕರ ಇದನ್ನು ಬಳಸ್ಕೊತಾ ಇದ್ದೀರಾ ಅಂತ. ರಾಜಕಾರಣಕ್ಕೋಸ್ಕರ ಯಾವ ವಿಷಯನೂ ಮಾಡಬೇಡಿ. ಇಲ್ಲ, ಅಧಿಕಾರಿ ಅಂತ ನಾನು ಸಪೋರ್ಟ್ ಮಾಡ್ತೀನಿ. ಇಲ್ಲ, ನಾನು ತಪ್ಪಿಸ್ತಾ ಇಲ್ಲ, ಖಂಡಿತವಾಗಿ ತಪ್ಪಿಸ್ತಾ ಇಲ್ಲ. ಇವತ್ತು ಕೂಡ ಅವ್ರು ಸಸ್ಪೆಂಡ್ ಅಲ್ಲೇ ಇದ್ದಾರೆ. ಅವ್ರಿಗೇನು ಜವಾಬ್ದಾರಿ ಸರ್ಕಾರ ಅವ್ರಿಗೇನು ಹುದ್ದೆಯನ್ನು ಕೊಟ್ಟಿಲ್ಲ. ಹಾಗಾಗಿ ನಾವ್ಯಾಕೆ ಅವ್ರಿಗೆ ಚಾಲೆಂಜ್ ಮಾಡೋಣ? ಆದ್ರೆ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಸರ್ಕಾರ ಈ ಸರ್ಕಾರಕ್ಕೆ ದೆಹಲಿಯನ್ನ ಕೈ ಸೇರಿತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಆ ವ್ಯಕ್ತಿಯ ಚಾರಿತ್ರ್ಯ ಗೊತ್ತಿದೆ. ಇದೆಲ್ಲ ಗೊತ್ತಿದ್ರು DGP ಆಗಿದ್ದು ಇವತ್ತು ಸಸ್ಪೆಂಡ್ ಅಲ್ಲಿ ಇದ್ರು ಕೂಡ ಹೋಮ್ ಮಿನಿಸ್ಟರ್ ತಕ್ಕ ಮನೆಗೆ ಹೋಗ್ತಾರೆ. ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ. ಇದ್ಯಾವುದೋ ಹಳೇದು ಅಂತಾರೆ. 8 ವರ್ಷದಿಂದ ಯಾವ ಇತ್ತು ಇದನ್ನೆಲ್ಲ ತನಿಖೆ ಆಗ್ಬೇಕಲ್ಲ. ಈ ಆ ವಿಡಿಯೋ ಮಾಡಿದವ್ರು ಯಾರು? ಒಂದ್ ನಿಮಿಷ ಸರ್, ಈಗ ಪರಮಾತ್ಮರಾಗಿ ಕೆಲಸ ಮಾಡಿದಂತ IGP ಅಂತ ನಿಮ್ಮ ಇಲಾಖೆನೇ ಹೇಳುತ್ತೆ. ಒಂದ್ ನಿಮಿಷ ಸರ್, ಈಗ ಏನ್ ಪ್ರಶ್ನೆ ಅಂತಂದ್ರೆ ಸರ್, ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ. ಏನು ಅಂತಂದ್ರೆ ಅವರ ಒಂದು ಫೀಲಿಂಗ್ ಇಟ್ಕೊಂಡು ಕರ್ಕೊಂಡಿದ್ದಾರೋ ಅಥವಾ ಅವರಿಗೆ ಒಪ್ಪಿಗೆ ಇಟ್ಕೊಂಡು ಕರ್ಕೊಂಡಿದ್ದಾರೋ ಸೆಕೆಂಡರಿ ಸರ್. ನೀವೇನಂದ್ರಿ ಅದು ಟಕ್ಕಂತ ಅವ್ರನ್ನ ತೆಗೆದಾಕಕ್ಕಾಗಲ್ಲ ಅಂತ ಹೇಳಿದ್ರಿ ನೀವು, ಹೌದಾ? ಟಕ್ಕಂತ ತೆಗೆದಾಕಕ್ ಆಗಲ್ಲ ಅಂದ್ಮೇಲೆ ಹೆಣ್ಣಿನ ವಿಚಾರ ಸರ್ ಇದು. ಯಾರೋ ಒಬ್ಬ 3ನೇ ವ್ಯಕ್ತಿ ಇರ್ಬೇಕಾದ್ರೆ ಅವ್ನು ಅಪ್ಕೊಳ್ತಾನೆ, ಮುತ್ತು ಕೊಡ್ತಾನೆ ಅಂತಂದ್ರೆ ಅದು ಸಮವಸ್ತ್ರದಲ್ಲಿ ಸರ್. ಮೇಡಮ್, ಯಾವುದೇ ವಿಷಯ ಆಗಿರಲಿ ತಮಗೂ ಗೊತ್ತಿದೆ ಕಾನೂನು ವ್ಯವಸ್ಥೆ ಹೆಂಗಿದೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು. ನಾವು ಏಕಾಏಕಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣನೇ ಆತನ ಜೈಲಿಗೆ ಹಾಕುವಂಥ ಕೆಲಸನ ಮಾಡೋಕ್ಕಾಗಲ್ಲ. ಇಲ್ಲ, ಒಂದು ನಿಮಿಷ ರೀ, ಆ ಪ್ರೂಫನ್ನು ಸರಿ ಇದೆಯಾ ಸರಿ ಇಲ್ಲ ಅಂತ ಅವ್ರು ಅಥೆಂಟಿಕೇಟರ್ ಆಗಿ ಹೇಳೋವರೆಗೂ ನೀವು ಹೇಳೋದು ನಾವು ಹೇಳೋದು ಯಾರು ಕೇಳಲ್ಲ. ಈಗ ಕೋರ್ಟನ್ನು ಕೇಳುತ್ತಾ? ನಾ ಹೇಳಿದ ತಕ್ಷಣ ಹೋಗಿ ಹೇಳಿದ ತಕ್ಷಣ ಕೇಳುತ್ತಾ? ಇಟ್ ವಿಲ್ ಲಾಸ್ಟ್ ಫಾರ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟು. ಯಾವ ಇಲಾಖೆ ಇದನ್ನು ಕೊಡಬೇಕೋ, ಯಾವ ಇಲಾಖೆ ಸರ್ಟಿಫೈ ಮಾಡಬೇಕೋ ಆ ಇಲಾಖೆ ಸರ್ಟಿಫೈ ಮಾಡಿ ಇಟ್ ಶುಡ್ ಕಮ್ ಇನ್ ಎ ಪ್ರೋಸೆಸ್. ಅದು ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದ್ರೂ ಯಾಕೋ ನಾವು ಮಾತಾಡ್ತಾ ಇದೀವಿ ಅಂತ ಮಾತಾಡ್ತಾ ಇದೀವಿ. ಮಾಡಿದೆ, ತನಿಖೆಯನ್ನೇ ಮಾಡಿದೆ. RCB ಘಟನೆಯಲ್ಲಿ, ವಿಜಯೋತ್ಸವದ ಘಟನೆಯಲ್ಲಿ 12 ಜನ ಸಾವಾದ ತಕ್ಷಣನೇ DGPಯನ್ನ, ದಯಾನಂದ್ ಅವ್ರನ್ನ ಇಮಿಡಿಯೇಟ್ ಬೆಳಗ್ಗೆ ಎಷ್ಟೊತ್ತಿಗೆ ನೀವು ಅವರನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮಗೆ ತನಿಖೆ, ಕಾನೂನು ಇವೆಲ್ಲ ಎಲ್ಲೋಗಿತ್ತು? ಈಗ ಅವತ್ತು ಇದೇ ವಿರೋಧ ಪಕ್ಷದವರು ಅವತ್ತು ಒಂದೊಂದು ಪ್ರಶ್ನೆಯಾಗಿ ಮಾಡ್ಕೊಂಡು ಬರ್ತಾ ಇದ್ರು. ನೀವು ವ್ಯವಸ್ಥೆಗಳು ಸರಿಯಿಲ್ಲ, ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿದ್ರೆ ಯಾರು ಮಾಡಿದವರು? ಅಲ್ಲಿರ್ತಕ್ಕಂಥ ಪೊಲೀಸ್ ಅವರೇ ಮಾಡಿದವರು. ಆಯ್ತಾ? ಅದನ್ನು ನೀವೇ ಪ್ರಶ್ನೆ ಮಾಡಿದ್ರಿ ಅವತ್ತು. ಕೇವಲ 6 ಗಂಟೆಯಲ್ಲಿ ದಯಾನಂದ್ ಅವರನ್ನ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡ್ತೀರಿ. ಇದೇ ರಾಮಚಂದ್ರ ಅವರನ್ನ ಅವರ ಮಗಳ ಒಂದು ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಷ್ಟು ದಿನದ ಆದ್ಮೇಲೆ ಅವರನ್ನ ಸಸ್ಪೆಂಡ್? ಒಂದ್ ನಿಮಿಷ ಸರ್, ಏನ್ ಗೊತ್ತಾ ಸರ್, ಒಂದ್ ನಿಮಿಷ, ಬ್ಯಾನರ್ ಗಲಾಟೆ ಆಗತ್ತೆ, ಒಬ್ಬರಿಗೆ ಗುಂಡು ಬೀಳುತ್ತೆ. ಆ ಕ್ಷಣಕ್ಕೆ ಜಸ್ಟ್ ಬಂದು ಇನ್ನೂ ಊರನ್ನ ನೋಡ್ತಾ ಇರುವಂತಹ ಪೊಲೀಸರನ್ನ ನೀವು 12 ಗಂಟೆಗೆ ಮೊದಲೇ ಅವರನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಈಗ ಈತಂದು ವಿತ್ ಯೂನಿಫಾರ್ಮ್ ಅಲ್ಲಿ ಆ ಒಂದು ಆಫೀಸಲ್ಲಿ ಕುತ್ಕೊಂಡು ಮುದ್ದಾಟ ಮಾಡ್ತಾ ಇದ್ದವ್ನು ಇನ್ನೂ ಯಾಕೆ ಸರ್? ಇನ್ನೂ ಯಾಕೆ? ಏನ್ ನೋಡ್ಬೇಕಾಗಿದೆ? ಬ್ಯಾನರ್ ವಿಷಯ ತಾವು ಹೇಳಿದ್ರಿ. ಬ್ಯಾನರ್ ವಿಷಯದಲ್ಲಿ ತಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಮೇಲಧಿಕಾರಿಗಳಿಗೆ ಅವತ್ತು ಸಸ್ಪೆನ್ಷನ್ ಮಾಡದಂಥ ಕಾರಣಗಳನ್ನ ಫಸ್ಟ್ ನಾವು ತಿಳ್ಕೋಬೇಕು.
ಮೇಲಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿನ ಅಲ್ಲಿ ಏನು ನಡೀತಾ ಅಂತಕ್ಕಂಥದ್ದನ್ನ ಕೊಟ್ಟಿಲ್ಲ ಒಂದೇ ಒಂದು ವಿಷಯಕ್ಕೋಸ್ಕರನೇ ಅವ್ರನ್ನ ಅವ್ರು ಸಸ್ಪೆಂಡ್ ಮಾಡೋದು. ಯಾಕಂತ ಹೇಳಿದ್ರೆ ಆ ಮಾಹಿತಿ ಏನಾದ್ರು ಸರಿಯಾಗಿ ಸಿಕ್ಕಿದ್ರೆ ಆ ಥರ ಒಂದು ಘಟನೆ ನಡೀದೇ ಇರೋ ನೋಡ್ಕೋಬೋದಾಯಿತು. ಅದನ್ನು ಇವ್ರು ಯಾಕಂದರೆ ಬಂದಿದೆ 24 ಗಂಟೆ ಆಯಿತು, ಬಂದಿದ ತಕ್ಷಣ ಇವರು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅಟ್ಲೀಸ್ಟು ಏನಿದೆ ಫೀಲ್ಡಲ್ಲಿ ಅಂತಕ್ಕಂಥ ವಿಷಯ ಗೊತ್ತಾಗಿದ್ರೆ ಮೇಲಧಿಕಾರಿಗಳು ಅದು ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ರು. ಅವಾಗ ಆ ಘಟನೆನೂ ನಡೀತಾ ಇರಲ್ಲ. ಆ ವಿಷಯಕ್ಕೋಸ್ಕರ ನಾವು ಎಲ್ಲ ವಿಷಯನ ಒಂದೇ ರೀತಿಯಲ್ಲಿ ಒಂದೇ ಆ್ಯಂಗಲಲ್ಲಿ ನಾವು ನೋಡೋಕ್ಕಾಗಲ್ಲ. ಪ್ರತಿಯೊಂದೇ ಆದಂಥ ವಿಷಯ ಅದು ಹಿನ್ನೆಲೆ ಏನು ಅದನ್ನು ತಗೊಂಡೇ ನಾವು ತೀರ್ಮಾನ ತಗೋಬೇಕನ್ನ ಏಕಾಏಕಿ ಹಂಗೆ ತೀರ್ಮಾನ ತಗೊಳಕ್ಕಾಗಲ್ಲ. ತಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ಕಾನೂನನ್ನ ಅರ್ಥ ಮಾಡ್ಕೊಂಡಿದ್ದೀವಿ ನಾವು, ನಿಮಗೂ ಅರ್ಥ ಇದೆ, ಅದನ್ನು ತಿಳ್ಕೊಂಬಿಟ್ಟು ಮಾತಾಡಬೇಕಷ್ಟೇ, ಇನ್ನೇನಿಲ್ಲ. ಓಕೆ.